ನಮಸ್ಕಾರ ವೀಕ್ಷಕರೇ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಉದಯ್ ಇಟಗಿ ಅವರು ನಮ್ಮ ಜೊತೆ ಇದ್ದಾರೆ. ಇಂಗ್ಲಿಷ್ ಪ್ರೊಫೆಸರ್ ಆಗಿರುವ ಅವರು ಸುಮಾರು 8 ವರ್ಷಗಳ ಕಾಲ ಲಿಬಿಯಾದಲ್ಲಿ ಪ್ರೊಫೆಸರ್ ಆಗಿ ಅವರು ಕೆಲಸವನ್ನ ಮಾಡಿದ್ರು. ನಂತರ ಲಿಬಿಯಾ ಮೇಲೆ ಅಮೆರಿಕ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಗಡ್ಡಾಫಿಯನ್ನ ಕೊಂದಾಗ ಉದಯ್ ಅವರು ಕೂಡ ಅಲ್ಲೇ ಇದ್ರು ಮತ್ತು ಇವತ್ತಿನ ಇಲ್ಲಿನ ಪರಿಸ್ಥಿತಿಯನ್ನ ಕೂಡ ಅವರು ಕಣ್ಣಾರೆ ಕಂಡಂತವರಾಗಿದ್ದಾರೆ. ಹಾಗಾಗಿ ಉದಯ್ ಅವರು ಲಿಬಿಯಾವನ್ನ ಗಡ್ಡಾಫಿ ಇದ್ದಾಗ ಮತ್ತು ಅವರ ಹತ್ಯೆಯ ನಂತರದ ಲಿಬಿಯಾವನ್ನ ಸಹ ಕಂಡಿದ್ದಾರೆ. ಆ ಎಲ್ಲ ತಮ್ಮ ಅನುಭವವನ್ನ ಲಿಬಿಯಾ ಡೈರಿ ಹೆಸರಿನಲ್ಲಿ ಪುಸ್ತಕದ ರೂಪದಲ್ಲಿ ಅವರು ಹೊರತಂದಿದ್ದಾರೆ. ಈಗ ಅದೇ ಪುಸ್ತಕವನ್ನ ಇಂಗ್ಲಿಷ್ ಭಾಷೆಗೆ ಅವರೇ ಅನುವಾದವನ್ನ ಕೂಡ ಮಾಡ್ತಿದ್ದಾರೆ. ವೀಕ್ಷಕರೇ, ನಮ್ಗೆಲ್ಲ ಗೊತ್ತಿರುವ ಹಾಗೆ ಇಡೀ ಜಗತ್ತು ಈಗ ಒಂದು ಆತಂಕದ ಅಂಚಿನಲ್ಲಿ ನಿಂತಿದೆ. ಇರಾನ್ ಮತ್ತು ಇಸ್ರೇಲ್, ಅಮೆರಿಕ ನಡುವಿನ ಈ ಒಂದು ಸಮರ ಏನಿದೆ, ಕೇವಲ ಅದು 3 ದೇಶಗಳ ನಡುವಿನ ಸಂಘರ್ಷ ಆಗಿ ಉಳಿದಿಲ್ಲ ಅಂತ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನುವಂತಹ ಆತಂಕ ಕೂಡ ಹಂತ ಹಂತವಾಗಿ ಶುರುವಾಗ್ತಾ ಇದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಇರಾನ್ ಯುದ್ಧದ ಕುರಿತು ಉದಯ್ ಇಟಗಿ ಅವರಲ್ಲಿ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಲಿಬಿಯಾದಲ್ಲಿ ಯುದ್ಧ ಆದಂತಹ ಸಂದರ್ಭದಲ್ಲಿ ನೀವು ಅಲ್ಲಿದ್ರಿ, ಲಿಬಿಯಾವನ್ನ ಸಾಕಷ್ಟು ಕಂಡಿದ್ದೀರಾ, ಅಲ್ಲಿನ ಜನರು, ಅಲ್ಲಿನ ಯುದ್ಧ ಎಲ್ಲವನ್ನ ನೋಡ್ಕೊಂಡು ಬಂದಿದ್ದೀರಾ. ಈಗ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧದ ಬಗ್ಗೆ ನೀವು ಹೇಳೋದಿದ್ರೆ ಏನ್ ಹೇಳ್ತೀರಾ ಸರ್? ಇದು ಎಷ್ಟು ಭೀಕರವಾಗಿದೆ ಅಂತ? ಯುದ್ಧ ಅಂದ್ರೇನೆ ಅದು ಒಂದು ತರ ಹಿಂಸೆಯ ರೂಪ ಅದು. ಹಾಗಾಗಿ ಯುದ್ಧ ಅನ್ನೋದನ್ನ ಯಾರು ಇಷ್ಟಪಡೋದಿಲ್ಲ. ಅದು ಭಾರತೀಯರಾಗಿರ್ಬೋದು ಅಥವಾ ಬೇರೆ ಯಾವ ದೇಶದವರು ಆಗಿರ್ಬೋದು. ಯುದ್ಧ ಅನ್ನುವಂಥದ್ದು ಅದು ಒಂದು ವಿನಾಶಕ್ಕೆ ನಾಂದಿ ಆಗೋದ್ರಿಂದ ಅದನ್ನ ಮೂಲತಃ ಯಾರು ಇಷ್ಟಪಡೋದಿಲ್ಲ. ಈಗ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ಶುರುವಾಗಿದೆ, ಅದು ನಿಜವಾಗ್ಲೂ ಭಯಂಕರವಾಗಿ ಹೋಗ್ತಾ ಇರುವಂತ ಯುದ್ಧ. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ, ಈಗಾಗಲೇ ಆರಂಭವಾಗಿ 1 ತಿಂಗಳು ಆಗ್ತಾ ಬಂತು ಹೆಚ್ಚು ಕಡಿಮೆ. ಆ 1 ತಿಂಗಳಲ್ಲಿ ನಾವು 2 ಬಲಿಷ್ಠ ರಾಷ್ಟ್ರಗಳು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಈಗ ನಾವು ಏನಾಗಿದೆ ಅಂದ್ರೆ, ಆಕ್ಚುಲಿ ಅದು ಯುದ್ಧ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಅಮೆರಿಕಾದವರು ಮತ್ತೆ ಇಸ್ರೇಲ್ ಅವರು ಏನ್ ಅನ್ಕೊಂಡಿದ್ರು ಅಂದ್ರೆ, ಇರಾನ್ ನಮ್ಮ ಮುಂದೆ ಏನು ಅಲ್ಲ, ನಾವು ಅದನ್ನ ಸುಲಭವಾಗಿ ಹೊಡೆದು ಹಾಕ್ಬಿಡ್ಬೋದು ಅಂತ ಅಂದ್ಕೊಂಡಿದ್ರು ಕೂಡ ಅವರು. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ನಾವು ನೋಡ್ತಾ ಇದ್ದಂಗೆನೆ ಇರಾನ್ ಎಷ್ಟೊಂದು ಕಾಂಪಿಟೇಷನ್ ಕೊಡ್ತಾ ಹೋಗ್ತಾ ಇದೆ ಅವರಿಗೆ. ನಾವು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ದಿನದಿಂದ ದಿನಕ್ಕೆ ಇಸ್ರೇಲ್ ಮೇಲೆ ಮತ್ತೆ ಅಮೆರಿಕದ ಬೇಸ್ ಎಲ್ಲೆಲ್ಲಿವೆಯೋ ಆ ಎಲ್ಲ ರಾಷ್ಟ್ರಗಳ ಮೇಲೆ ಕೂಡ ಅವರು ದಾಳಿ ಮಾಡ್ತಾನೆ ಇದ್ದಾರೆ. ಅದನ್ನ ನಾವು ನೋಡ್ತಾನೆ ಇದ್ದೇವೆ ಎಲ್ಲ ಮಾಧ್ಯಮಗಳಲ್ಲಿ. ಹೀಗಾಗಿ ಆದ್ರೆ ಇದು ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ, ಏನೋ ಶಾಂತಿಯ ಮಾತುಕತೆಗಳು ನಡೀತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ಎಷ್ಟು ಮಟ್ಟಿಗೆ ನಿಜನೇ ಇಲ್ಲ. ಯಾಕಂದ್ರೆ ದಿನಕ್ಕೆ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಟ್ರಂಪ್. ಹಾಗಾಗಿ ಇವತ್ತೊಂದು ಕೊಟ್ರೆ ನಾಳೆ ಏನೋ ಹೇಳ್ತಾರೆ, ಬೆಳಿಗ್ಗೆ ಸಾಯಂಕಾಲ ಇನ್ನೊಂದು ಏನೋ ಹೇಳ್ತಾರೆ, ನಮ್ಮ ಇರಾನ್ ಒಪ್ಕೊಂಡಿದೆ ನಮ್ಮ ಮಾತುಕತೆಗೆ ಅಂತ ಹೇಳ್ತಾರೆ. ಬಟ್ ಆ ಕಡೆ ನೋಡಿದ್ರೆ ಇರಾನ್ ಏನ್ ಹೇಳ್ತಾ ಇದೆ, ಇಲ್ಲ ನಾವು ಯಾವುದೇ ಮಾತುಕತೆನ ನಡೆಸಿಲ್ಲ, ಅದು ಸುಮ್ಮನೆ ಟ್ರಂಪ್ ಹಾಗೆ ಹೇಳ್ತಾ ಇರೋದು ನಿಮಗೆ ಅಂತ ಅವ್ರು ಹೇಳ್ತಾರೆ. ಸೊ ಹೀಗಾಗಿ ಇದು ಎಲ್ಲಿಗೆ ಬಂದು ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಬಂದು ಮುಟ್ಟುತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ. ಅಕಸ್ಮಾತ್ ಮುಂದುವರೆದ್ರೆ ಇದು ಮುಂದೆ ಹಂಗೆ ಹೋಗ್ತಾ ಹೋಗ್ತಾ ತೀವ್ರತೆ ಹೆಚ್ಚಾದ್ರೆ ಬೇರೆ ರಾಷ್ಟ್ರಗಳು ಕೂಡ ಇದರಲ್ಲಿ, ಅಂದ್ರೆ ಜಾಗತಿಕ ರಾಷ್ಟ್ರಗಳು ಇದರಲ್ಲಿ ಭಾಗಿಯಾಗೋದ್ರಿಂದ ಇದು 3ನೇ ಮಹಾಯುದ್ಧಕ್ಕೂ ನಾಂದಿ ಆಗ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಇಲ್ಲಿಗೆ ಮುಗಿದು ಹೋಯ್ತು ಅಂದ್ರೆ ಎಲ್ರಿಗೂ ಬಹಳ ಇಷ್ಟ. ಆದ್ರೆ ಅದು ಮುಗಿಲಾರ್ದೇನೆ ಇನ್ನು ಜಾಸ್ತಿ ಆಗ್ತಾ ಹೋದ್ರೆ ಖಂಡಿತ ಎಲ್ಲಾ ರಾಷ್ಟ್ರಗಳು ಅದರಲ್ಲಿ ಭಾಗವಹಿಸುವಂತಹ, ಎಲ್ಲಾ ರಾಷ್ಟ್ರಗಳು ಅನ್ನೋದಕ್ಕಿಂತ ಪ್ರಮುಖವಾಗಿ ಬಲಾಢ್ಯ ರಾಷ್ಟ್ರಗಳು, ಚೈನಾ, ರಷ್ಯಾ, ಅಮೆರಿಕ, ಇಂಗ್ಲೆಂಡ್, ಆ ತರದ್ದೆಲ್ಲ ಏನೇನಿದೆಯೋ, ಈಗ ಯುದ್ಧ ಅಂದ ತಕ್ಷಣ ಎಲ್ಲಾ ರಾಷ್ಟ್ರಗಳು ಭಾಗವಹಿಸಲ್ಲ. ಈಗ ನಾವು ನೋಡಿದ್ವಿ 1ನೇ ಮಹಾಯುದ್ಧ, 2ನೇ ಮಹಾಯುದ್ಧದಲ್ಲಿ ಭಾರತ ಏನು ಭಾಗವಹಿಸಿಲ್ಲ, ತಟಸ್ಥ ನೀತಿಯನ್ನೇ ಅದು ಅನುಸರಿಸ್ತಾ ಇತ್ತು. ಅದೇ ರೀತಿ ಇವಾಗ್ಲೂ ಕೂಡ ಭಾರತ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇದೆ. ಆದ್ರೂನು ಎಲ್ಲ ಬಲಾಢ್ಯ ರಾಷ್ಟ್ರಗಳು ಏನೇನಿವೆಯೋ ಅದು ಏನಾದ್ರೂ ಭಾಗವಹಿಸಿದ್ರೆ ಖಂಡಿತ 3ನೇ ಮಹಾಯುದ್ಧ ಆಗುವಂತ ಸಂಭವ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಮೊದಲು ವಾರ ಆಗುವಂತಹ ಸಂದರ್ಭದಲ್ಲಿ ಫಸ್ಟಿಗೆ ಇಸ್ರೇಲ್ ಮತ್ತು ಅಮೆರಿಕ ಏನ್ ಅನ್ಕೊಂಡಿತ್ತು, ಇರಾನ್ ಸ್ಟ್ರಾಂಗ್ ಇಲ್ಲ, ಬೇಗ 1-4 ದಿನದಲ್ಲಿ ಮುಗಿಸ್ಬಿಡ್ಬಹುದು ವಾರ ಅನ್ನೋಂತ ಒಂದು ಭ್ರಮೆಯಲ್ಲಿತ್ತು. ಆದ್ರೆ ಈಗ ಇರಾನ್ ಕೊಡ್ತಾ ಇರುವಂತಹ ಏಟನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವರಿಗೆ. ಬಟ್ ಈಗ ವಾರ್ ಅಂತ ಹೇಳಿದ್ರೆ ಕೇವಲ ಬಾಂಬ್ ಹಾಕೋದು ಅದ್ ಮಾತ್ರ ಅಲ್ಲ ಸರ್. ಈಗ ಮಿಸೈಲ್ ಅಟ್ಯಾಕ್ ಇರ್ಬಹುದು, ಸೈಬರ್ ಅಟ್ಯಾಕ್ ಅವೆಲ್ಲ ಇರ್ತದೆ. ಇದ್ರಲ್ಲಿ ಇರಾನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಸರ್? ಇಲ್ಲ, ಇರಾನ್ ಮೊದ್ಲಿಂದನೂ ತುಂಬಾ ಸ್ಟ್ರಾಂಗ್ ಇದೆ. ಅವರು ಇನ್ಫ್ಯಾಕ್ಟ್ ಅವ್ರು ಮೊದ್ಲಿಂದನೂ ಎಲ್ಲಾ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಮ್ಮ ದೇಶದ ಮೇಲೆ ಇವತ್ತಲ್ಲ ನಾಳೆ ಯಾವತ್ತಾದ್ರೂ ಒಂದ್ ದಿವಸ ಅಟ್ಯಾಕ್ ಆಗೇ ಆಗುತ್ತೆ. ಅದು ಇಸ್ರೇಲೇ ಮಾಡ್ಬೋದು
ಅಥವಾ ಅಮೆರಿಕಾನೇ ಮಾಡಬಹುದು ಅಥವಾ ಒಟ್ಟಾಗಿ ಎರಡು ಸೇರಿ ಮಾಡಬಹುದು ಅಂತ. ಯಾಕಂದ್ರೆ ಅವ್ರಿಗೆ ಎನಿಮೀಸ್ ಇದ್ದಿದ್ದು ಇವರಿಬ್ರೆ. ಅದೇ ಯಾಕಂದ್ರೆ ಈಗ 2014ರಲ್ಲಿ ಒಬಾಮಾ ಪ್ರೆಸಿಡೆಂಟ್ ಆಗಿದ್ದಾಗ ಅಲ್ಲಿ ಏನಾಯ್ತು ಅಂದ್ರೆ ಒಂದು ಸರಿ ಅಲ್ಲಿ ಇದೆ ಈ ಅಣು ಪರಮಾಣು ಇದನ್ನ ಕೇಂದ್ರವನ್ನ ಅದರ ತೀವ್ರತೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದಾಗ ಇರಾನ್ ಅದಕ್ಕೆ ಒಪ್ಕೊಳ್ಳಿಲ್ಲ ಮೊದ್ಲು. ಆಗ ನಿರ್ಬಂಧವನ್ನ ಎಲ್ಲ ಹೇರಿದ್ರು ಇರಾನ್ ಮೇಲೆ. ಆ ನಂತರ ಮತ್ತೆ ಅಲ್ಲಿ ಹಿಲೇರಿ ಕ್ಲಿಂಟನ್ ಅವರೆಲ್ಲ ಹೋಗಿ ಮಾತಾಡ್ಕೊಂಡು ಬಂದಾದ್ಮೇಲೆ ಅದಕ್ಕೆ ಒಪ್ಕೊಂಡ್ರು. ಸ್ವಲ್ಪ ಇರಾನ್ ಅದನ್ನ ತೀವ್ರತೆಯನ್ನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನ ಅವರು ಖಂಡಿತ ಮಾಡಿದ್ರು. ಆದ್ರೆ ನಿರ್ಬಂಧಗಳನ್ನ ಅವರು ಹಾಕೇ ಬಿಟ್ರು, ಅದನ್ನೇನ್ ತೆಗಿಲಿಲ್ಲ ಅವರು. ಅದು ಹಂಗೆ ಮುಂದುವರಿತಾನೆ ಇದೆ, ಇವಾಗ್ಲೂ ಕೂಡ ಮುಂದುವರಿತಾನೆ ಇದೆ. ಈಗ ಇರಾನ್ ಹತ್ರ ಅಣು ಬಾಂಬ್ ಇದೆ ಅಂತ ಹೇಳ್ತಿದ್ದಾರೆ ಸರ್. ಒಂದ್ ಕಡೆ ಹೇಳ್ತಾರೆ ಇದ್ರೆ ಅವ್ರು ಯೂಸ್ ಮಾಡ್ತಿದ್ರಲ್ವಾ ಅಂತ ಹೇಳ್ತಾರೆ. ಒಂದ್ ವೇಳೆ ಅಣು ಬಾಂಬ್ ಇದ್ದು ಅದನ್ನ ಇರಾನ್ ಯೂಸ್ ಮಾಡಿದ್ರೆ ಅದನ್ನ ಇಸ್ರೇಲ್ ತಡ್ಕೊಳತ್ತಾ? ಯಾವ ರೀತಿ ಪರಿಣಾಮ ಬೀಳ್ಬಹುದು ಅದು ಅಂತ? ಇದು ಇನ್ನೊಂದು ಬಹಳಷ್ಟು ಮುಸ್ಲಿಂ ರಾಷ್ಟ್ರಗಳ ಮೇಲೆ ಈ ಅಮೆರಿಕಾದವರು ಏನ್ ಮಾಡ್ತಾರೆ, ಒಂದು ಆಪದನ್ನು ಹೊರಿಸ್ಬಿಡ್ತಾರೆ. ನಾನು ಹಿಂದೆ ಲಿಬಿಯಾದಲ್ಲಿದ್ದಾಗಲೂ ಕೂಡ ಗಡಾಫಿ ಮೇಲೆ ಕೂಡ ಅವ್ರು ಇದನ್ನೇ ಒಂದು ಹಾಕಿದ್ರು. ಏನಂತ ಹಾಕಿದ್ರು, ಅಲ್ಲಿ ಅಣು ಬಾಂಬ್ ಇದೆ ಅವ್ರ ಹತ್ರ, ಅವ್ನು ತಯಾರು ಮಾಡ್ತಾ ಇದ್ದಾನೆ ಗಡಾಫಿ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಗಡಾಫಿ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಬಂದು ನೋಡ್ಕೊಳ್ಳಿ, ನಮ್ಮ ದೇಶಕ್ಕೆ ನೀವು ಯಾರನ್ನ ಬೇಕಾದ್ರೂ ಕಳಿಸಿ, ನಾನು ಎಲ್ಲಾ ತೋರಿಸ್ತೀನಿ, ಅಲ್ಲಿ ಬಂದು ಚೆಕ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ರು. ಇದು ಸಾಮಾನ್ಯವಾಗಿ ಹೊರ ಜಗತ್ತಿಗೆ ಅವ್ರದ್ದೇನೋ ಒಂದು ಉದ್ದೇಶ ಇರುತ್ತೆ ಒಳಗಡೆ, ಯಾರ್ದು ಅಮೆರಿಕದ್ದು. ಅವ್ರಿಗೆ ಹೊರಗಡೆ ದೇಶ ಹೊರಗಡೆ ಜಗತ್ತಿಗೆ ಒಂದು ಬೇರೆ ಏನೋ ಒಂದು ಹೇಳ್ಬೇಕು, ಸುಳ್ಳು ಸುದ್ದಿನೋ ಅಥವಾ ಇನ್ನೇನೋ ಹೇಳ್ಬೇಕಾಗಿರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಈ ತರದ್ದು ಒಂದು ಕಥೆಯನ್ನ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಅದು ಇರಾಕ್ ನಲ್ಲೂ ಕೂಡ ಹಾಗೆ ಆಯ್ತು, ಲಿಬಿಯಾದಲ್ಲೂ ಕೂಡ ಹಾಗೆ ಆಯ್ತು. ಕೊನೆಗೆ ಇದೇ ಕಾರಣಕ್ಕೆ ಮತ್ತೆ ಬೇರೆ ಬೇರೆ ಕಾರಣಗಳು, ಅನೇಕ ಕಾರಣಗಳು ಇದೆ ಅದಕ್ಕೆ. ಲಿಬಿಯಾದ ಮೇಲೂ ನಿರ್ಬಂಧಗಳನ್ನ ಹೇರಿದ್ರು. ಸುಮಾರು ಒಂದು 10 ರಿಂದ 15 ವರ್ಷ ನಿರ್ಬಂಧಗಳನ್ನ ಹೇರಿ ಆ ದೇಶವನ್ನ ಆರ್ಥಿಕತೆಯನ್ನ ಅಲ್ಲಾಡಿಸ್ಬಿಡ್ಬೇಕು ಅಂತ ಹೊರಟ್ರು. ಆದ್ರೆ ಗಡಾಫಿ ಅದಕ್ಕೆ ಯಾವ್ದು ಹೆದರ್ಲಾರ್ದೆ ಅದನ್ನ ಸ್ಥಿರವಾಗಿ ಇಟ್ಕೊಂಡು ಬಂದ. ಸೊ ಈ ತರದ್ದು ಒಂದು ನಂಬಿಕೆ ಮತ್ತೆ ಅಪನಂಬಿಕೆಗಳು ಅಲ್ಲಿ ಆಗ್ತಾನೆ ಇರುತ್ತೆ. ಅದು ಎಸ್ಪೆಷಲಿ ಆ ಮುಸ್ಲಿಂ ರಾಷ್ಟ್ರಗಳು ಅಂದ ತಕ್ಷಣ ಹೀಗೆ ಎಲ್ಲಾ ಹೇಳಕ್ ಶುರು ಮಾಡ್ತಾರೆ. ಇದು ಒಂದು ಕಾರಣ. ಸರ್, ಈಗ ಯುದ್ಧ ಸ್ಟಾರ್ಟ್ ಆಯ್ತಲ್ಲ, ಸ್ಟಾರ್ಟ್ ಆದ ಸಂದರ್ಭದಲ್ಲಿ ಅಟ್ಯಾಕ್ ಗಳಾಯ್ತು, ಬೇರೆ ಬೇರೆ ಮುಸ್ಲಿಂ ಕಂಟ್ರಿಗಳ ಮೇಲೆ ಕೂಡ ಅಟ್ಯಾಕ್ ಆಯ್ತು. ಸೌದಿ, ಕತಾರ್ ಆ ತರ ಎಲ್ಲ ಇರಾನ್ ಅವರು ಬಾಂಬ್ ಹಾಕಿದ್ರು. ಸಾಕಷ್ಟು ಜನರಿಗೆ ಅದೇನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಈ ಮುಸ್ಲಿಂ ರಾಷ್ಟ್ರಗಳೇ ಇವರಿಗೆ ವಿರುದ್ಧ ಇದ್ದಾರೆ ಅಂತ ಜನರ ಮನಸ್ಸಲ್ಲಿ ಒಂದು ಕೆಲವೊಂದಿಷ್ಟು ಜನರು ವಿಷ ಬೀಜವನ್ನ ಬಿತ್ತೋದಕ್ಕೆ ನೋಡಿದ್ರು. ಬಟ್ ಅದ್ರ ರಿಯಾಲಿಟಿ ಏನು ಸರ್? ಅಲ್ಲಿ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಇದೆ. ಏನು ಅಂದ್ರೆ, ಈಗ ಯುದ್ಧ ಆರಂಭವಾದಾಗಿಂದ ಅಮೆರಿಕದ ಒಳಗಡೆ ಯಾವುದು ಏನು ಹಾನಿ ಆಗಿಲ್ಲ. ಯಾಕೆ ಆಗಿಲ್ಲ ಅಂದ್ರೆ, ಅವ್ರು ಯುದ್ಧ ಆರಂಭ ಮಾಡಿದ ಎಲ್ಲಿಂದ, ಈ ಬೇರೆ ಬೇರೆ ರಾಷ್ಟ್ರ ಅವ್ರ ಎಲ್ಲೆಲ್ಲಿ ಮಿಲಿಟರಿ ಬೇಸ್ ಇದೆಯಲ್ಲ, ಈಗ ಕತಾರ್ ಆಗಿರ್ಬೋದು, ಸೌದಿ ಆಗಿರ್ಬೋದು, ಅಥವಾ ಒಮಾನ್ ಆಗಿರ್ಬೋದು, ಅಲ್ಲಿಂದ ಅವ್ರು ಏನ್ ಮಾಡಿದ್ರು, ಎಲ್ಲ ಅಟ್ಯಾಕ್ ಅನ್ನ ಶುರು ಮಾಡಿದ್ರು. ಹೀಗಾಗಿ ಅವ್ರು ಏನ್ ಮಾಡ್ಬಿಟ್ರು, ಇರಾನ್ದವರು, ನೀವು ನಮ್ಮ ಮುಸ್ಲಿಂ ಬಂಧುಗಳಾಗ್ಬಿಟ್ಟೆ ನೀವು ನಮಗೆ ಸಪೋರ್ಟ್ ಕೊಡದೆ ಹೋದ್ರೆ ಹೇಗೆ ಅಂತ. ಅಲ್ಲ, ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಮೊದ್ಲಿಂದನೂ ಗೊತ್ತು ಇವರೆಲ್ಲ ಅವ್ರ ಪಪ್ಪೆಟ್ಟಿಗಳು ಅಂತ, ಅವ್ರಿಗೆ ಮೊದ್ಲಿಂದನೂ ಗೊತ್ತು. ಆದ್ರೆ ಅವ್ರು ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಿರಲ್ಲ ಅಂತ ಆ ಒಂದು ಸೇಡ್ ಅನ್ನು ತೀರ್ಸ್ಕೋಬೇಕು ಅಂದ್ರೆ ಅವ್ರ ಮೇಲೆ ತೀರ್ಸ್ಕೊಂಡಿಲ್ಲ. ಅವ್ರು ಎಲ್ಲೆಲ್ಲಿ ಮಿಲಿಟರಿ ಬೇಸ್ಗಳಿದೆಯಲ್ಲ, ಅಮೆರಿಕನ್ ಮಿಲಿಟರಿ ಬೇಸ್ಗಳು, ಈಗ ಫಾರ್ ಎಕ್ಸಾಂಪಲ್ ಬಹರೇನು, ದುಬೈ, ಇಲ್ಲೆಲ್ಲಾ ಕಡೆನೂ ಅವ್ರದೇ ಇರೋದ್ರಿಂದ ಅದ್ರ ಮೇಲೆ ಮಾತ್ರ ಅವ್ರು ದಾಳಿ ಮಾಡಿದ್ದಾರೆ. ಅಂದ್ರೆ ಅವರಿಗೂ ಇವ್ರಿಗೆ ಯಾವ ತರಹದ ಗ್ರಜ್ಜು ಅದು ಯಾವ್ದಿಲ್ಲ, ಆ ತರ ಏನು ಗ್ರಜ್ಜಿ ಇಲ್ಲ. ಮತ್ತೊಂದ್ ಕಡೆ ಇಲ್ಲಿ ಸೌದಿ ಏನೋ ಅಮೆರಿಕಾಗೆ ಪ್ರೊವೋಕ್ ಮಾಡ್ತಿದೆ, ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಅನ್ನೋಂತಹ ಮಾತು ಕೂಡ ಇತ್ತು. ಆತರ ಸೌದಿ ಅಮೆರಿಕಾಗೆ ಪ್ರೊವೋಕ್ ಮಾಡ್ತಿದೆ, ನೀವು ಇರಾನ್ ಮೇಲೆ ದಾಳಿ ಮಾಡಿ ಅಂತ ಹೇಳಿ ಅಂತ. ಅದು ಇದ್ರೂ ಇರ್ಬೋದೇನೋ, ಅದು ಒಳಗಡೆ ಅವ್ರದ್ದು ರಾಜತಾಂತ್ರಿಕತೆ ಅದು ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ ನಮ್ಗೆ. ಇರ್ಬೋದೇನೋ, ಆದ್ರೆ ಬಟ್ ಆ ತರದ್ದು ನಿಖರವಾಗಿ ಏನು ಹೇಳಕ್ ಆಗಲ್ಲ. ಇರ್ಬೋದು, ಯಾಕಂದ್ರೆ ಅದು ಶಿಯಾ ರಾಷ್ಟ್ರ, ಅದು ಇರಾನ್. ಇನ್ ಮಿಕ್ಕಿದ್ವು ಎಲ್ಲ ಹೆಚ್ಚು ಕಡಿಮೆ ಎಲ್ಲಾ ರಾಷ್ಟ್ರಗಳು ಸುನ್ನಿ ರಾಷ್ಟ್ರಗಳೇ. ಗೊತ್ತಿರೋ ಹಾಗೆ ಶಿಯಾ ಮತ್ತೆ ಸುನ್ನಿ ಮಧ್ಯೆ ಅದು ಒಂದು ಸಂಘರ್ಷ ಯಾವಾಗ್ಲೂ ಇದ್ದೇ ಇದೆ. ಸೊ ಶಿಯಾಗಳು ಸುನ್ನಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಸುನ್ನಿ ಅವರು ಅದೇ ತರ ಶಿಯಾಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹೀಗಾಗಿ ಅದು ಒಂದು ಕಾನ್ಫ್ಲಿಕ್ಟ್ ನಡೀತಾನೆ ಇರೋದ್ರಿಂದ ಅವ್ರು ಹೇಳಿನೂ ಮಾಡ್ಸಿರ್ಬಹುದು, ಹೇಳಕ್ ಬರಲ್ಲ, ಗೊತ್ತಿಲ್ಲ. ಬಟ್ ಅದಕ್ಕೆ ನಮ್ಗೆ ಯಾವುದೇ ಆದಂತ ನಿಖರವಾದಂತ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಸರ್, ಮತ್ತೊಂದೀಗ ನಮ್ಮ ಇಂಡಿಯನ್ಸ್ ವಿಚಾರಕ್ಕೆ ಬಂದ್ರೆ, ಮಿಡಲ್ ಈಸ್ಟ್ ಅಲ್ಲಿ ಸಾಕಷ್ಟು ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ, ಒಂದಷ್ಟು ಜನರು ಓದ್ತಾ ಇದ್ದಾರೆ, ಇವೆಲ್ಲ ಮಾಡ್ತಿದ್ದಾರೆ. ಒಂದ್ ವೇಳೆ ಈ ಯುದ್ಧ ಹೀಗೆ ಮುಂದುವರಿತಾ ಹೋದ್ರೆ ನಮಗೆ ಇಂಡಿಯನ್ಸ್ಗೆ ಯಾವ ತರ ಎಫೆಕ್ಟ್ ಆಗ್ಬಹುದು, ಇಂಡಿಯಾಗೂ ಯಾವ ತರ ಎಫೆಕ್ಟ್ ಆಗ್ಬಹುದು ಅಂತ? ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕೆ ಅಂದ್ರೆ
ನಮ್ಮ ಭಾರತದ ಆರ್ಥಿಕತೆ ಹೆಚ್ಚು ಕಡಿಮೆ ಇಂಪ್ರೂವ್ ಆಗಿದ್ದೇ ನಮ್ಮಂತ NRIಗಳಿಂದ. ನಾವು NRIಗಳು ಅಲ್ಲಿದ್ದು ನಾವು ಇಲ್ಲಿಗೆ ದುಡ್ಡು ಕಳಿಸ್ತಾ ಇದ್ವಲ್ಲ, ನಾವು GDP ನಮ್ಮಿಂದನೂ GDP ಡೆವಲಪ್ ಆಗಿದೆ, ಮತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗ್ತಾ ಇತ್ತು. ಸೊ ಆರ್ಥಿಕತೆ ಒಟ್ಟಾರೆ ಭಾರತದ ಆರ್ಥಿಕತೆ ಅದು ತುಂಬಾ ಏನಾಗ್ತಾ ಇತ್ತು, ಬೆಳಿತಾನೆ ಇತ್ತು. ಸೊ ಈಗ ಬಹಳಷ್ಟು ಜನ ಇಂಡಿಯನ್ಸ್ ಅಲ್ಲೆಲ್ಲಾ ಕಡೆ ಇದ್ದಾರೆ. ಈಗ ಬಹರೇನ್ ಅಲ್ಲಿ ಇದ್ದಾರೆ, ದುಬೈಯಲ್ಲಿ ಇದ್ದಾರೆ, ಒಮಾನ್ ಅಲ್ಲಿ ಇದ್ದಾರೆ. ಅಲ್ಲಿ ದಾಳಿಗಳು ಆಗ್ತಾ ಇದ್ರೆ ಅದು ಖಂಡಿತ ನಮ್ಮ ಮುಂದೆ ಅದು ಹೆಚ್ಚು ಕಡಿಮೆ ಆಗಿ ಏನಾದ್ರೂ ಆಗಿ ಜಾಸ್ತಿ ಆಗಿ ಅಲ್ಲಿಂದ ಇವರೆಲ್ಲ ಇಲ್ಲಿ ಬಂದ್ರೆ ಖಂಡಿತ ನಮ್ಮ ದೇಶದ ಆರ್ಥಿಕತೆಗೆ ಬಹಳಷ್ಟನ್ನ ಪೆಟ್ಟನ್ನ ಕೊಡುತ್ತೆ. ಯಾಕಂದ್ರೆ ಈಗ ಅಲ್ಲಿದ್ದವ್ರು, ಈಗ ನೀವು ಫಾರ್ ಎಕ್ಸಾಂಪಲ್ ಮಂಗಳೂರಿಗೆ ತಗೊಳ್ಳಿ, ಮಂಗಳೂರಲ್ಲಿ ಕನಿಷ್ಠ ಒಂದು ಮನೆಯಲ್ಲಿ 2-3 ಜನ ಎಲ್ರು ಸೌದಿ ಅಥವಾ ದುಬೈ ಅಥವಾ ಒಮಾನ್ ಅಲ್ಲೆಲ್ಲ ಇದ್ದೇ ಇರ್ತಾರೆ ಕೆಲಸ ಮಾಡ್ಕೊಂಡು. ಸೊ ಅವರು ಅಲ್ಲಿ ದುಡ್ದಿದ್ದ ದುಡ್ಡನ್ನ ಇಲ್ಲಿಗೆ ಕಳಿಸ್ಕೊಟ್ಟಾಗ ಇಲ್ಲಿಯ ಭಾರತೀಯ ಎಷ್ಟೋ ಕುಟುಂಬಗಳು ನೆಮ್ಮದಿಯಾಗಿ ಉಸಿರನ್ನ ಬಿಡ್ತಾ ಇದೆ. ಸೊ ಹೀಗಾಗಿ ಅದೇನಾದ್ರೂ ಹೆಚ್ಚಾಗಿ ಅವರು ಇಲ್ಲ ನೀವು ವಾಪಸ್ ಹೋಗಿ ಅಂತ ಅಂದಾಗ ಅದು ಖಂಡಿತ ಏನಾಗುತ್ತೆ ಅಂದ್ರೆ ಭಾರತದ ಆರ್ಥಿಕತೆಗೆ ಜಾಸ್ತಿ ಹೊಡೆತ ಕೊಡುತ್ತೆ. ಮತ್ತೆ ಅವ್ರು ಇಲ್ಲಿ ಬಂದ್ಮೇಲೆ ಇಲ್ಲಿ ಇಂಡಿಯಾದಲ್ಲಿ ನಿರುದ್ಯೋಗ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ, ಆಲ್ರೆಡಿ ನಿರುದ್ಯೋಗ ಆಲ್ರೆಡಿ ತಾಂಡವಾಡ್ತಾ ಇದೆ ನಿಮಗೆ. ಸೊ ಹೀಗೆ ಅಂತದ್ರಲ್ಲಿ ಅವರು ಇಲ್ಲಿ ಬಂದಾಗ ಮತ್ತೆ ಕಾಂಪಿಟೇಷನ್ ಜಾಸ್ತಿ ಆಗಿ ಅದು ತುಂಬಾ ಒಂದು ದುಸ್ಥಿತಿಗೆ ಹೋಗುವಂತ ಚಾನ್ಸ್ ಇದೆ. ಓಕೆ, ಈಗ ಇವರು ದಾಳಿ ಮಾಡೋದಕ್ಕೆ, ತೈಲ ಸ್ಥಾವರದ ಮೇಲೆ ದಾಳಿ ಮಾಡೋದಕ್ಕೆ ಈಗ 10 days ಮತ್ತೆ ಎಕ್ಸ್ಟೆಂಡ್ ಮಾಡಿದೆ ಅಮೆರಿಕ. ಅಂದ್ರೆ ಈಗ ಅಂದ್ರೆ ಟ್ರಂಪ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೆ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ. ಅದ್ರ ಅಸಲಿ ಇದು ಬೇರೆನೆ ಇರುತ್ತೆ. ಬಟ್ ಒಂದ್ ವೇಳೆ ಈಗ ಮತ್ತೆ ಸಂಧಾನಕ್ಕೆ ಏನಾದ್ರೂ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ಇರಾನ್ ಮುಂದೆ ಏನಾಗಬಹುದು ಅಂತ, ಇವ್ರು ಅಟ್ಯಾಕ್ ಮಾಡ್ಬೋದಾ, ಮಾಡಿದ್ರೆ ಏನಾಗ್ಬಹುದು ಪರಿಸ್ಥಿತಿ? ಅದೇ ಈಗ ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿರುವಂತಹ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ ಇರಾನ್ ಯಾವುದಕ್ಕೂ ಬಗ್ತಾ ಇಲ್ಲ. ಇವ್ರ ಅದನ್ನ ಅಮೆರಿಕದವರಿಗೆ ಒಂದು ಧೋರಣೆ ಇದೆ, ಸಾಮ್ರಾಜ್ಯಶಾಹಿ ಧೋರಣೆ ಅಂತ ಹೇಳ್ತಾರೆ. ಅಂದ್ರೆ ಹಿಂದೆ ಅದನ್ನ ವಸಾಹತುಶಾಹಿ ಅಂತ ಕರೀತಾ ಇದ್ರು, ಇವಾಗ ಅದನ್ನ ಸಾಮ್ರಾಜ್ಯಶಾಹಿ ಧೋರಣೆ ಅಂತ ಕರೀತಾರೆ. ಅಂದ್ರೆ ಇಂಪೀರಿಯಲಿಸ್ಟಿಕ್ ಅಟಿಟ್ಯೂಡ್ ಅಂತ ಹೇಳ್ತೀವಿ ನಾವು ಅದನ್ನ ಇಂಗ್ಲಿಷ್ ಅಲ್ಲಿ. ಸೊ ಅವ್ರು ಏನ್ ಮಾಡ್ತಾರೆ, ನಾನೇ ಶ್ರೇಷ್ಠ, ನನ್ನ ಮಾತನ್ನ ನೀವು ಮಿಕ್ಕಿದವರೆಲ್ಲ ಕೇಳ್ಬೇಕು ಅಂತ ಬಂದಾಗ ಅವರು ಕೇಳ್ಬೇಕು, ಕೇಳದೆ ಹೋದ್ರೆ ಅವ್ರನ್ನ ಬೇರೆ ರೀತಿಯಿಂದ ಬಗ್ಗಿಸಕ್ ನೋಡ್ತಾರೆ ಅವರು. ಅದಕ್ಕೆ ನಾನು ಹೇಳಿದ್ದು ಗಡ್ಡಾಫಿ ಆಗ್ಲಿ ಅಥವಾ ಸದ್ದಾಂ ಹುಸೇನ್ ಆಗ್ಲಿ ಅವರೆಲ್ಲ ಏನು ಅಂತ ಹೇಳಿದ್ರೆ ಯಾರು ಇವ್ರ ಮಾತನ್ನ ಕೇಳಿಲ್ಲ, ಹಾಗಾಗಿ ಅವರನ್ನ ತೆಗೆದ್ರು. ಇಲ್ಲಿ ಇದೇ ಪರಿಸ್ಥಿತಿನೂ ಇಲ್ಲಿನೂ ಆಗ್ಬಹುದು. ಬಟ್ ಇರಾನ್ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಯಾಕಂದ್ರೆ ಅವ್ರು ಮಿಲಿಟರಿ ವೈಸು ತುಂಬಾ ಸ್ಟ್ರಾಂಗ್ ಇದ್ದಾರೆ. ನಾನು ಹೇಳಿದ್ನಲ್ಲ, ಇವ್ರು ಅನ್ಕೊಂಡಿದ್ರು ಒಂದು 4-5 ದಿವಸದಲ್ಲಿ ನಾವೆಲ್ಲ ಮುಗಿಸ್ಬಿಡ್ತೀವಿ ಅಂತ ಅನ್ಕೊಂಡಿದ್ರು, ಆದ್ರೆ ಅದು ಸಾಧ್ಯ ಆಗಿಲ್ಲ. ಅದೇ ನೀವೀಗ ಹೇಳಿದ್ರಿ ಸರ್, ಗದ್ದಾಫಿ ಅಂತಹ ಒಬ್ಬ ಬಲಿಷ್ಠ ನಾಯಕ ಇಲ್ದೇ ಇರೋದೇ ಈಗ ಮಿಡಲ್ ಈಸ್ಟ್ ಅಲ್ಲಿ ಈ ತರ ಆಗೋದಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ. ಅಂದ್ರೆ ನೀವು ನೋಡ್ಕೊಂಡ್ ಬಂದಿದ್ದೀರಾ, ಅವ್ರು ಇದ್ದಂತಹ ದಿನಗಳು ನೋಡಿದ್ದೀರಾ, ಇಲ್ದೇ ಇರುವಂತಹ ದಿನಗಳನ್ನು ನೋಡಿದ್ದೀರಾ, ಹಾಗಾಗಿ ಹೇಗೆ ಅನ್ಸ್ತದೆ? ಖಂಡಿತ ನನಗೆ ಅನ್ಸುತ್ತದೆ. ಯಾಕೆ ಅಂದ್ರೆ ಗಡ್ಡಾಫಿ ಇರುವವರೆಗೂ ನೀವು ಒಂದು ಸತ್ಯವನ್ನು ನಂಬ್ಕೋಬೇಕು, ಇಡೀ ಆಫ್ರಿಕಾ ಖಂಡ ಮತ್ತೆ ಅಲ್ಲಿ ಸುತ್ತಲೂ ಅದರ ನೆರೆ ರಾಷ್ಟ್ರವಾದಂತಹ ಮಿಡಲ್ ಈಸ್ಟ್ ಕಂಟ್ರೀಸ್ ಅವೆಲ್ಲ ಒಂದ್ ಸ್ವಲ್ಪ ಭಯದಲ್ಲಿ ಇದ್ವು. ಅಂದ್ರೆ ಬೇರೆ ಅಮೆರಿಕದವ್ರ ಭಯ ಇತ್ತು ಅವ್ರಿಗೆ, ಇವ್ರಿಗೆ ಯಾರಿಗೆ ಗಡ್ಡಾಫಿಯ ಭಯ ಇತ್ತು ಅಮೆರಿಕದವ್ರಿಗೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಅದು ಖಂಡಿತ ಸತ್ಯ. ಗಡ್ಡಾಫಿ ಇರೋವರೆಗೂ ಇಡೀ ಆಫ್ರಿಕಾ ಖಂಡದ ಮೇಲೆ ಒಂದು ಹತೋಟಿ ಇತ್ತು, ಒಂದು ಕಂಟ್ರೋಲ್ ಅನ್ನು ಇಟ್ಕೊಂಡಿದ್ರು ಅವರು. ಅದು ಅಲ್ಲದೆ ಮಿಡಲ್ ಈಸ್ಟ್ ರಾಷ್ಟ್ರಗಳ ಮೇಲೆ ಅವರು ಕಂಟ್ರೋಲ್ ಅನ್ನು ಇಟ್ಕೊಂಡಿದ್ರು. ಆದ್ರೆ ಅವ್ರು ಯಾವಾಗ ಈ ಬಹಳಷ್ಟು ಮುಸ್ಲಿಂ ರಾಷ್ಟ್ರಗಳು ಯಾವಾಗ ಅಲ್ಲಿ ಅಮೆರಿಕ ಮಿಲಿಟರಿ ಬೇಸ್ ಅನ್ನ ಓಪನ್ ಮಾಡ್ತೋ ಅವುಗಳ ಮೇಲೆ ಗಡ್ಡಾಫಿಗೆ ತುಂಬಾ ಕೋಪ ಬಂತು. ಯಾಕೆ ಅಮೆರಿಕದವ್ರಿಗೆ ಅಷ್ಟೊಂದು ಬಗ್ಗುತ್ತೀರಾ? ಬಗ್ಗುವಂತ ಅವಶ್ಯಕತೆ ಇಲ್ಲ. ಮೋರ್ ಓವರ್ ಅವ್ರ ಕೈಲಿ ತೈಲ ಇದೆ. ಈಗ ನೋಡಿ ನೀವು, ತೈಲನು ಕೂಡ ಲಿಬಿಯಾದಲ್ಲಿ ಮೊದ್ಲು ಗಡ್ಡಾಫಿ ಬರೋಕ್ಕಿಂತ ಮೊದ್ಲು ಅಲ್ಲಿ ಇದ್ರೀಸ್ ಅಂತ ಒಬ್ಬ ದೊರೆ ಇದ್ರು. ಅವ್ರಿಗೆ ಏನ್ ಮಾಡ್ತಾ ಇದ್ರು, ಇವರೇ ಎಲ್ಲ ಪಪೆಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಏನ್ ಬೇಕೋ ಬೆಲೆನ ಅದನ್ನ ಅವ್ರು ಫಿಕ್ಸ್ ಮಾಡ್ತಾ ಇದ್ರು. ಬಟ್ ಯಾವಾಗ ಗಡ್ಡಾಫಿ ಅಧಿಕಾರಕ್ಕೆ ಬಂದು ಫಸ್ಟ್ ಅವ್ನು ಮಾಡಿದ ಕೆಲಸ ಏನಂದ್ರೆ ಅಮೆರಿಕನ್ ಮಿಲಿಟರಿ ಬೇಸ್ ಅನ್ನ ಅಲ್ಲಿಂದ ಹೊರಗಡೆ ಹಾಕಿ ಮತ್ತೆ ತೈಲದ ಬೆಲೆಯನ್ನ ಪರಿಷ್ಕರಣೆ ಮಾಡ್ತಾ ಹೋಗಿ ಅವಾಗ ಆಮೇಲೆ ಅವ್ನು ಬರೀ ತನ್ನ ರಾಷ್ಟ್ರಕ್ಕೆ ಮಾಡ್ಕೊಳ್ಳಿಲ್ಲ, ಅವನು ಬೇರೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಅಂದ್ರೆ ತೈಲ ರಾಷ್ಟ್ರಗಳು ಏನಿದೆಯೋ ಅದಕ್ಕೆಲ್ಲದಕ್ಕೂ ನೀವು ಮಾಡಿ ನೀವು ಶ್ರೀಮಂತರ ಆಗ್ತೀರಾ ಅಂತ ಒಂದು ಕಿವಿ ಮಾತನ್ನ ಹೇಳಿದ. ಅವನ ನೀತಿಯನ್ನ ಇವರೆಲ್ಲ ಅನುಸರಿಸಿದ್ರು. ಹಾಗಾಗಿ ಈ ರಾಷ್ಟ್ರಗಳೆಲ್ಲ ಬಹಳಷ್ಟು ಬೇಗ ಅವ್ರು ಶ್ರೀಮಂತ ಆಗ್ಬಿಟ್ರು. ಸರ್, ಆದ್ರೆ ಈಗ ಅಮೆರಿಕದ್ದು ಮೇನ್ ಉದ್ದೇಶ ಏನ್ ಸರ್ ಈ ತರ ಅಟ್ಯಾಕಿಗೆ, ಇವ್ರಿಗೆ ಇಸ್ರೇಲ್ಗೆ ಸಪೋರ್ಟ್ ಮಾಡೋದಕ್ಕೆ?
ಇಸ್ರೇಲ್ ಸಪೋರ್ಟ್ ಮಾಡೋದಕ್ಕೆ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ನಾನು ಹೇಳಿದಂಗೆ ಮಧ್ಯಪ್ರಾಚ್ಯದ ಎಲ್ಲಾ ರಾಷ್ಟ್ರಗಳು ಅವ್ರ ಕೈಯಲ್ಲಿ ಇದೆ. ಇರಾನ್ ಒಂದು ಬಿಟ್ಟು ಇರಾನ್ ಅನ್ನ ಹೇಗಾದ್ರೂ ಮಾಡಿ ಒಳಗಡೆ ನುಗ್ಗಬೇಕು ಅಂತ ಅವ್ರು ಹೋಗ್ತಾ ಇದ್ದಾರೆ. ಆದ್ರೆ ಇರಾನ್ ಅದಕ್ಕೆ ಅವಕಾಶ ಕೊಡ್ತಾನೆ ಇಲ್ಲ. ಸೊ ಇರಾನ್ ಒಂದು ತಗೊಂಡ್ಬಿಟ್ರೆ ಅವರ ರಾಜಕೀಯ ಪ್ರಾಬಲ್ಯ ಎಲ್ಲಾ ಕಡೆ ಹೆಚ್ಚಾಗ್ಬಿಡುತ್ತೆ. ಈಗ ಅದು ಒಂದು ಉಳ್ಕೊಂಡಿದೆ ಅಲ್ಲಿ ಮಿಡಲ್ ಈಸ್ಟ್ ಅಲ್ಲಿ, ಇನ್ನೆಲ್ಲ ಅವ್ರ ಕೈಲೇ ಇರೋದು ಹೆಚ್ಚು ಕಡಿಮೆ. ಎಲ್ಲಾ ರಾಷ್ಟ್ರಗಳು, ಬಹರೇನು, ಇವಾಗ ಮೊನ್ನೆ ಏಮನ್ ಕೂಡ ಆಯ್ತು, ಏಮನ್ನು, ಸೌದಿ, ಆಮೇಲೆ ಒಮಾನು, ಇವೆಲ್ಲ ಅವ್ರ ಕೈಲೇ ಇರೋದ್ರಿಂದ ಇದು ಒಂದಕ್ಕೆ ಅವರು ಕಾಯ್ತಾ ಇದ್ದಾರೆ. ಇದು ಒಂದು ಅವ್ರ ಕೈಗೆ ಸಿಕ್ಬಿಟ್ರೆ ಅಲ್ಲಿ ಅವರು ಆಡಿದ್ದೇ ಆಟ ಆಗ್ಬಿಡುತ್ತೆ. ಅಮೆರಿಕದವ್ರು ಆಡಿದ್ದೇ ಆಟ ಆಗುತ್ತೆ. ಮತ್ತೆ ಅವರು ಎಲ್ಲಾರ್ಗು ಹೇಳ್ಕೊಂಡು ಹೋಗ್ಬೋದು, ನೋಡಿ ನಮ್ಮ ಶಕ್ತಿ ಎಷ್ಟಿದೆ, ನಾವು ಎಷ್ಟೊಂದು ಪ್ರಾಬಲ್ಯವನ್ನ ವಿಸ್ತರಣೆ ಮಾಡ್ತಾ ಇದ್ದೀವಿ ಅಂತ ಅವ್ರು ತೋರಿಸ್ಕೋಬಹುದು. ಈಗ ಒಂದಷ್ಟು ಜನರಿಗೆ ಇರಾನ್ ಅಂತ ಹೇಳಿದ್ರೆ ಕೇವಲ ಮುಸ್ಲಿಂ ರಾಷ್ಟ್ರ ಅಂತ ಮಾತ್ರ ತಲೆಯಲ್ಲಿದೆ, ನಮ್ಮ ಇಂಡಿಯನ್ಸ್ಗೆ ಎಸ್ಪೆಷಲಿ. ಯುದ್ಧ ಆಯ್ತು, ಇಸ್ರೇಲ್ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನ ಹಾಕೊಂಡು ಕೊಂಡಾಡುವಂತಹ ಕೆಲಸ ಮಾಡಿದ್ರು, ಇರಾನ್ ಪರ ಮಾತನಾಡಿದವರನ್ನ ಏನೇನೋ ಹೇಳೋದು ಅವೆಲ್ಲ ನಡೀತು. ಅಂಥವರಿಗೆ ನೀವು ಹೇಳೋದಿದ್ರೆ ಇರಾನ್ ನಮ್ಮ ಭಾರತಕ್ಕೆ ಎಷ್ಟು ಮುಖ್ಯ ಅನ್ನೋದಾದ್ರೆ? ಇರಾನ್ ನಮ್ಗೆ ಇವಾಗಲೇ ತುಂಬಾ ಸಾಕಷ್ಟು ಮೊದಲಿಂದ ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ತುಂಬಾ ಸಾಕಷ್ಟು ಸಹಾಯ ಮಾಡ್ಕೊಂಡು ಬಂದಿದೆ. ಮತ್ತೆ ಅವೆರಡರ ಸಂಬಂಧ ತುಂಬಾ ಚೆನ್ನಾಗಿತ್ತು. ಆದ್ರೆ ಮೊನ್ನೆವರೆಗೂ ಅಂದ್ರೆ ಏನು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಅಲ್ಲಿ ಅಧ್ಯಕ್ಷ ಸತ್ತಾಗ ಒಂದು ಸಂತಾಪವನ್ನು ಸೂಚಿಸಲಿಲ್ಲ. ಅದಕ್ಕೆ ಇರಾನ್ಗೆ ತುಂಬಾ ಬೇಜಾರಾಯ್ತು. ಬೇಜಾರಾಗಿ ಅವ್ರು ಹೇಳಿ, ಆದ್ರೂ ಅವರು ಸ್ನೇಹಿ ರಾಷ್ಟ್ರಗಳ ಪಟ್ಟಿಯಲ್ಲಿ ನಮ್ಮನ್ನ ಸೇರಿಸ್ಕೊಂಡು ಅವರು ಇನ್ನು ಬಿಟ್ಟಿಲ್ಲ, ನಮ್ಮ ಬಿಡ್ಲಾರ್ದೇನೆ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಾನು. ಸೊ ಹೀಗಾಗಿ ಅದು ಅದೇ ಇವರು ತಟಸ್ಥ ನೀತಿ ತಳ್ಳಿದ್ದಾರೆ, ಅದು ಒಪ್ಕೊಳ್ಳೋಣ. ಅದ್ರ ಜೊತೆಗೆ ಇವರು ಈಗ ನೀವು ಇತ್ತೀಚಿನ ಬೆಳವಣಿಗೆ ನೋಡಿರ್ಬೋದು. ಈಗ ಏನಂದ್ರೆ ಮೋದಿ ಅವರು ಕೂಡ ಏನ್ ಮಾಡ್ತಾ ಇದ್ದಾರೆ, ಅಮೆರಿಕ ಹೇಳ್ದಂಗೆನೆ ಕೇಳ್ತಾ ಇದ್ದಾರೆ. ಅಮೆರಿಕದಲ್ಲಿಂದ ಏನ್ ಬರುತ್ತೆ ಅವರು ಇಂಡಿಯಾದ ಯುದ್ಧ ನಡೆದಾಗ ಅವ್ರು ಏನ್ ಹೇಳಿದ್ರು, ನಿಲ್ಸು ಅಂತ ಹೇಳಿದ್ರು ಟ್ರಂಪ್, ಇವ್ರು ನಿಲ್ಲಿಸ್ಬಿಟ್ರು. ಆಯ್ತಾ, ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ಮೊನ್ನೆವರೆಗೂ ಅವ್ರು ಹೇಳ್ತಾ ಇದ್ರು ನಾವು ರಷ್ಯಾದಿಂದ ತೈಲವನ್ನ ತಗೊಳ್ಳಿ ಅಂತ ಹೇಳಿದೀವಿ ಇಂಡಿಯಾಗೆ, ಅವ್ರು ತಗೊಳ್ತಾರೆ, ಇಷ್ಟು ಕಾಲ ಟೈಮ್ ಕೊಟ್ಟಿದೀವಿ ಅಂತ. ಆಮೇಲೆ ಅವ್ರನ್ನ ಮತ್ತೆ ನಾನು ಒಂದಿಷ್ಟು ವಿಡಿಯೋಗಳನ್ನ ಕೂಡ ನೋಡಿದೆ. ಅದನ್ನ ಯಾರು ಅಣಕಿಸಿ ಅದನ್ನ ಏನೇನೋ ಹೊರಗೆ ಮಾಡ್ತಾ ಇದ್ರು ಅನ್ನೋದನ್ನ ನಾನು ಕೂಡ ನೋಡಿದೆ. ಸೊ ಅಂತ ಒಂದು ಸ್ಥಿತಿಯಲ್ಲಿ ನಾವು ಇದೀವಿ ಅಂತ ಹೇಳಿದೀವಿ. ಸರ್, ಮತ್ತೊಂದು ಗದ್ದಾಫಿ ಕಾಲದಲ್ಲಿ ಎಜುಕೇಶನ್ ಮತ್ತೆ ಹೆಲ್ತ್ ಸಂಬಂಧಪಟ್ಟಂತೆ ಎಲ್ಲ ಫ್ರೀ ಆಗಿತ್ತು ಅಂತ ಹೇಳ್ತಾ ಇದ್ರು, ನಿಜಾನ? ಯಾವ ತರ ಇತ್ತು? ಅದು ಒಂದೇ ಅಲ್ಲ, ಎಲ್ಲಾನು ಫ್ರೀ ಇತ್ತು ಅಲ್ಲಿ. ಈಗ ಹಾಸ್ಪಿಟಲ್, ಎಜುಕೇಶನ್, ವಾಟರ್, ಎಲೆಕ್ಟ್ರಿಸಿಟಿ. ಎಜುಕೇಶನ್ ಅಂದ್ರೆ ನೋಡಿ, ನಮಗೆ ಫಾರಿನ್ ಅಲ್ಲಿ ಸ್ಟಡಿ ಮಾಡೋದು ಅಂದ್ರೆ ಕನಸಿನ ಮಾತದು. ಎಲ್ಲೋ ಶ್ರೀಮಂತರು ಮಾತ್ರ ಹೋಗಿ ಸ್ಟಡಿ ಮಾಡಿ ಬರ್ತಾರೆ. ನಮ್ಮಂತ ಮಿಡಲ್ ಕ್ಲಾಸ್ ಅಥವಾ ಬಡ ಜನರು ಯಾರು ಅದನ್ನ ಕನಸಲ್ಲಿ ಕೂಡ ಯೋಚನೆ ಮಾಡಲ್ಲ ನಾವು. ಆದ್ರೆ ಅಲ್ಲಿ ಅವರು ಗ್ರಾಜುಯೇಷನ್ ಮುಗಿತಿದ್ದಂಗೆನೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟು ಕಳಿಸ್ತಾ ಇದ್ರು ಗದ್ದಾಫಿನೇ ಸರ್ಕಾರದಿಂದ. ಯಾಕಂದ್ರೆ ಇನ್ನೊಂದು ಹೇಳ್ತೀನಿ, ಯಾಕೆ ಅವರು ಅಷ್ಟೊಂದು ಫೆಸಿಲಿಟೀಸ್ ಕೊಟ್ಟಿದ್ರು ಅಂತ ಹೇಳಿದ್ರೆ, ಲಿಬಿಯಾದ ಜನಸಂಖ್ಯೆ ತುಂಬಾ ಕಡಿಮೆ ಇತ್ತು. ನಾನು ಹೋದಾಗ ಬರೀ 50 ಲಕ್ಷ ಅಷ್ಟೇ, 5 ಮಿಲಿಯನ್ ಅಂತ ಹೇಳಿದ್ರು ನನ್ಗೆ ಹೋದಾಗ. ಆದ್ರೆ ರಿಸೋರ್ಸ್ ತುಂಬಾ ಇತ್ತು. ತೈಲ ರಾಷ್ಟ್ರ ಅಲ್ವಾ ಅದು, ನೀವು ಎಲ್ಲಿ ನಿಂತ್ಕೊಳ್ತೀರಿ ಅಲ್ಲಿ ತೈಲ ಹರಿತಾ ಇರುತ್ತೆ. ಅದು ಏನು ಪ್ಯೂರೆಸ್ಟ್ ಕ್ವಾಲಿಟಿ ಆಫ್ ಆಯಿಲ್ ಈಸ್ ಅವೈಲೇಬಲ್ ಇನ್ ಲಿಬಿಯಾ. ಸೊ ಹೀಗಾಗಿ ಬಂದಂತ ಲಾಭವನ್ನೆಲ್ಲ ಜನರ ಉದ್ಧಾರಕ್ಕಾಗಿ ಚೆಲ್ಲಿದ್ರು, ಅದು ನಿಜ. ಹೀಗಾಗಿ ಎಲ್ಲಾನು ಫ್ರೀ ಆಗಿ ಕೊಟ್ಟಿದ್ರು. ಎಜುಕೇಶನ್ ಹೇಳಿದ್ನಲ್ಲ, ಹಾಸ್ಪಿಟಲ್, ನೀವು ಎಂತ ಹಾಸ್ಪಿಟಲ್, ಯಾವ ದೇಶಕ್ಕೆ ಹೋಗಿ ಯಾವ ಹಾಸ್ಪಿಟಲ್ ಬೇಕಾದ್ರೆ ಅಡ್ಮಿಟ್ ಆಗಿ ಅದ್ರ ಖರ್ಚನ್ನೆಲ್ಲ ಸರ್ಕಾರನೇ ವಹಿಸ್ಕೊಳ್ತಾ ಇತ್ತು. ಮತ್ತೆ ಈಗ ನೀವು ಯಾವ ಯೂನಿವರ್ಸಿಟಿಲಿ ಸ್ಟಡಿ ಮಾಡ್ತೀರಾ, UK, ಬಹಳಷ್ಟು ಜನ UK, ನನ್ನ ಕೊಲೀಗ್ಸ್ ಎಲ್ಲ UK ದಲ್ಲೇ ಸ್ಟಡಿ ಮಾಡಿ ಬಂದವರು ಇದ್ರು. UK, US ಅದರಲ್ಲೆಲ್ಲ ಸ್ಟಡಿ ಮಾಡ್ಕೊಂಡು ಬಂದು ಕೊನೆಗೆ ಅವ್ರು ಇಲ್ಲಿ ಬಂದು ವರ್ಕ್ ಮಾಡೋರು. ಅಂದ್ರೆ ಬಹಳಷ್ಟು ಜನ ಬರ್ತಾನೆ ಇರ್ಲಿಲ್ಲ, ಬಟ್ ಕೆಲವರು ವಾಪಸ್ ಬಂದು ಇಲ್ಲಿ ಮಾಡೋರು ಕೆಲ್ಸನ. ಸೊ ಅಂತವ್ರೆಲ್ಲ ನನ್ ಜೊತೆ ಇದ್ರು. ಸೊ ಇದು ಸತ್ಯ, ಅದೆಲ್ಲ ಫ್ರೀ ಆಗಿ ಕೊಟ್ಟಿದ್ದು ನಿಜ. ಅಂದ್ರೆ ಒಂದಷ್ಟು ಜನರಿಗೆ ಇದೆ ಗದ್ದಾಫಿ ಟೈಮ್ ಅಲ್ಲಿ ಜನರಿಗೆ ತುಂಬಾ ಹಿಂಸೆ ಇತ್ತು, ಆ ತರ ಈ ತರ ಅಂತ ಒಂದಷ್ಟು ಭ್ರಮೆ ಇದೆ. ಅದಕ್ಕೊಂದು ನೀವ್ ಅಲ್ಲಿದ್ದವರು ಗೊತ್ತಿದೆ, ಅದಕ್ಕೆ ನಿಮ್ಮಿಂದಲೇ ಕ್ಲಾರಿಟಿ ಒಂದು ತಗೊಳ್ಳಿ. ಖಂಡಿತ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದು ಎಲ್ಲಾ ಎಸ್ಪೆಷಲಿ ಅಮೆರಿಕ ಮತ್ತೆ ಕೆಲವು ಐರೋಪ್ಯ, ಎಲ್ಲ ಅಂತಾನೆ ಹೇಳಲ್ಲ, ಕೆಲವು ಐರೋಪ್ಯ ರಾಷ್ಟ್ರಗಳು ಮತ್ತೆ UK ಇವೆಲ್ಲ ಏನ್ ಮಾಡಿದ್ರೆ ತಮಗೆ ಹೆಂಗ್ ಬೇಕೋ ಹಂಗೆ ನ್ಯೂಸ್ ಅನ್ನ ಬಿತ್ತರಿಸ್ತಾ ಹೋಗುತ್ತೆ ಹೊರ ಜಗತ್ತಿಗೆ.
ಈಗ ಲಿಬಿಯಾದಲ್ಲಿ ಕ್ರಾಂತಿ ಆದಾಗ್ಲೂ ಕೂಡ ಅವ್ರು ಏನ್ ಹೇಳಿದ್ರು ಅಂದ್ರೆ ನಾವ್ ಅಲ್ಲೇ ಇದೀವಿ, ನಾವೆಲ್ಲ ಹೋಗಿ ನೋಡಿದೀವಿ ಲಿಬಿಯಾನ 4 ವರ್ಷ. ನಾನು ಹೋಗಿ 4 ವರ್ಷ ಆದ್ಮೇಲೆ ಕ್ರಾಂತಿ ಶುರುವಾಗಿದ್ದಲ್ಲಿ. ಸೊ ಅಲ್ಲೆಲ್ಲ ನಾನು ನೋಡಿದ್ದೆ ಲಿಬಿಯಾ ಹೇಗಿತ್ತು, ಗಡಾಫಿ ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದ ಅನ್ನೋದೆಲ್ಲ ಗೊತ್ತಿತ್ತು. ಹಂಗೆಲ್ಲ ಗೊತ್ತಿದ್ದ ಮೇಲೇನು ಕೂಡ ಈ ಮಾಧ್ಯಮದವರು ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂತ ನನಗೆ ಅವಾಗ್ಲೇ ಅನ್ಸಿದ್ದು. ಮತ್ತೆ ಅವತ್ತಿಂದಾನೇ ನನಗೆ ಮಾಧ್ಯಮಗಳ ಮೇಲೆ ನಂಬಿಕೆ ಹೊರಟಾಯ್ತು. ಯಾಕೆ BBC ಅವರು ಆಗ್ಲಿ ಅಥವಾ ಈಗ ಫಾರ್ ಎಕ್ಸಾಂಪಲ್ ಯಾವ್ದು ನಮ್ದು NDTV ಬರ್ಕಾದರ್ ಅವರು ಕೂಡ ಆ ಸಮಯದಲ್ಲಿ ಇದಕ್ ಬಂದಿದ್ರು, ಯಾವ್ದಕ್ಕೆ ಬೆಂಗಾಜಿಗೆ ಹೋಗಿ ಬಂಡುಕೋರನ್ನ ಭೇಟಿಯಾಗಿ ವರದಿ ಮಾಡಕ್ ಬಂದಿದ್ರು. ಆದ್ರೆ ಅವ್ರು ಏನ್ ಮಾಡಿದ್ದು ಅಂತ ಹೇಳಿದ್ರೆ ಬರೀ ಬಂಡುಕೋರನ್ನ ಮಾತ್ರ ಮೀಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಅದನ್ನ ವರದಿ ಅಷ್ಟೇ ಮಾಡಿದ್ದವ್ರು. ಬೇರೆ ಒಳಗಡೆ ನುಗ್ಗಿ ಜನ ಏನ್ ಹೇಳ್ತಾರೆ, ಒಬ್ಬ ಪತ್ರಕರ್ತ ಆದ್ಮೇಲೆ ಅದೆಲ್ಲ ಮಾಡ್ಬೇಕು, ಆದ್ರೆ ಅವ್ರು ಅದನ್ನ ಯಾರೂ ಮಾಡ್ಲಿಲ್ಲ. ಹೀಗಾಗಿ ನನಗೆ ಅವತ್ತಿಂದ ಆ ಮಾಧ್ಯಮಗಳ ಮೇಲೆ ನಂಬಿಕೆ ಹೊಟ್ಟೋಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ನಾನು ಇನ್ನೊಂದು ಲಿಬಿಯಾ ಡೈರಿ ಬರೆದ ಮೇಲೆ ಒಂದು ಪತ್ರಿಕೆ ಕಳಿಸಿದ್ದೆ ನಾನು. ಕಳಿಸಿದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಬಹಳಷ್ಟು ಜನ ನನಗೆ ಪತ್ರಿಕೆಯ ಸಂಪಾದಕರು ಫೋನ್ ಮಾಡಿ, ಏನ್ರಿ ನೀವು ಬರ್ದಿದ್ದೇ ಬೇರೆ ಇದೆ, ಅಲ್ಲಿ ನಡೀತಾನೆ ಇರೋದು ಬೇರೆ ಇದೆ, ಇದು ಹೆಂಗ್ ಸಾಧ್ಯ ಅಂತ ಹೇಳೋರು. ಅವಾಗ ನಾನು ಅವ್ರಿಗೆ ಹೇಳ್ತಾ ಇದ್ದು ಒಂದೇ ಮಾತು, ಸರ್ ಅಲ್ಲಿ TVಲಿ ಬರೋದೆಲ್ಲ ಸುಳ್ಳು, ಅದನ್ನ ನಂಬೇಡಿ, ನಾನು ಬರ್ದಿದ್ ಸತ್ಯ, ಇದನ್ನ ನಿಮಗೆ ನಂಬಿಕೆ ಇದ್ರೆ ನೀವು ಪ್ರಿಂಟ್ ಮಾಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಸರ್ ನಿಮ್ ಲಿಬಿಯಾ ಡೈರಿ ಬಗ್ಗೆ ಒಂದಷ್ಟು ಜನರಿಗೆ ಹೇಳ್ಕೊಡಿ. ಲಿಬಿಯಾ ಡೈರಿ ಅನ್ನೋದು ಅದೇ, ನಾನು ಲಿಬಿಯಾ ಡೈರಿ ಯಾಕೆ ಬರೀಬೇಕು ಅಂತ ನಂಗೆ ಪ್ರೇರಣೆ ಆಯ್ತು ಅಂತ ಹೇಳಿದ್ರೆ, ನಾನು ಇದು ಮೊದ್ಲಿಂದ ನನಗೆ ಅದೇನ್ ಬರೀಬೇಕು ಅಂತ ಏನ್ ನನಗೇನು ಇದು ಇರ್ಲಿಲ್ಲ, ಕಲ್ಪನೆನೇ ಇರ್ಲಿಲ್ಲ. ಆದ್ರೆ ಇದು ಯಾವಾಗ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿಗಳೆಲ್ಲ ಹರಡೋದಕ್ಕೆ ಶುರು ಮಾಡಿದ್ರು, ಗಡಾಫಿ ಅವನ ಹಾಗೆ ಹೀಗೆ, ಲಿಬಿಯನ್ ರಕ್ತ ಹಿರಿದವ, ಅವರನ್ನ ತುಂಬಾ ಹಿಂಸೆಯಿಂದ ನೋಡ್ಕೊಳ್ತಾ ಇದ್ದ, ಮತ್ತೆ ಅವ್ರ ಮೇಲೆ ದಬ್ಬಾಳಿಕೆ ಎಲ್ಲ ಮಾಡ್ತಾ ಇದ್ದ, ಹಾಗೆ ಹೀಗೆ ಅಂತ ಏನೇನೋ ಹೇಳೋರಲ್ಲ, ಅದನ್ನ ನೋಡಿದಾಗ ನನಗೆ ಅನ್ಸಿದ್ದು ಒಬ್ಬ ಸೆನ್ಸಿಟಿವ್ ರೈಟರ್ ಆಗಿ ಅದು ಇದೇನಿದು ಇಷ್ಟೊಂದು ಸುಳ್ಳು ಹೇಳ್ತಾ ಇದಾರೆ, ಇದ್ರ ಬಗ್ಗೆ ನಾನು ಯಾಕೆ ಸತ್ಯವನ್ನ ಹೊರ ಜಗತ್ತಿಗೆ ಪ್ರಕಟಿಸಬಾರದು ಅಂತ ನಾನು ಅದನ್ನ ಬರೆಯೋದಕ್ಕೆ ಎತ್ಕೊಂಡೆ. ಅದು ಬರಿಬೇಕು ಅಂತ ಹೇಳಿದ್ರೆ ಈಗ ನೀವು ಇಂಟರ್ನೆಟ್ ಅಲ್ಲಿ ಏನಾದ್ರು ಇದನ್ನ ಮಾಡಿದ್ರೆ ಬಹಳಷ್ಟು ಸುದ್ದಿಗಳೆಲ್ಲ ಗಡಾಫಿ ವಿರುದ್ಧನೇ ಇರೋದು. ಹೌದು, ನೋಡಿ ಬೇಕಿದ್ರೆ ಗಡಾಫಿ ವಿರುದ್ಧನೇ ಎಲ್ಲೋ ಒಂದೊಂದು ಅಲ್ಲಿ ಸಿಗುತ್ತೆ. ಬಟ್ ನಾನು ಅದನ್ನ ಬರೆದಿರೋದು ಹೇಗೆ ಅಂತ ಹೇಳಿದ್ರೆ, ಅಲ್ಲಿಯ ಪ್ರಜ್ಞಾವಂತ ಲಿಬಿಯನ್ಸರ್ ಎಲ್ಲ ಇರ್ತಾರಲ್ಲ, ಲಿಬಿಯನ್ನರು, ಅವರನ್ನ ಭೇಟಿಯಾಗಿ, ಫಾರ್ ಎಕ್ಸಾಂಪಲ್ ನಮ್ ಡೀನ್ ಇರ್ಬೋದು, ಆಮೇಲೆ ನನ್ನ ಜೊತೆ ಕೆಲಸ ಮಾಡುವಂತ ಲಿಬಿಯನ್ ಪ್ರೊಫೆಸರ್ಸ್ ಆಗಿರ್ಬೋದು. ಹಾಗೆ ನಾನು ಇಡೀ ದೇಶದ ಒಂದು 4 ಮೇನ್ ಕಂಟ್ರಿ, ಯಾವ್ದು ಬೆಂಗಾಜಿ ಹೋಗಿದ್ದೀನಿ, ಮೇನ್ ಸ್ಥಳಗಳು, ಬೆಂಗಾಜಿ ಹೋಗಿದ್ದೀನಿ, ಮಿಶ್ರತಾ ಹೋಗಿದ್ದೀನಿ, ಟ್ರಿಪೋಲಿ ಹೋಗಿದ್ದೀನಿ, ಸೆಬಾ ಹೋಗಿದ್ದೀನಿ, ಈ ಕಡೆ ಘಾತ್ ಅಲ್ಲೇ ಇದ್ದಿದ್ ನಾನು. ಅಲ್ಲೆಲ್ಲಾ ಜನರನ್ನ ಭೇಟಿ ಮಾಡಿ ಅವ್ರ ಬಗ್ಗೆ ಗಡಾಫಿ ಬಗ್ಗೆ ಒಪಿನಿಯನ್ ಅನ್ನು ಸಂಗ್ರಹಣೆ ಮಾಡಿ ಅದರ ಆಧಾರದ ಮೇಲೆ ನಾನು ಆ ಪುಸ್ತಕವನ್ನ ಬರೆದೆ. ಸರ್ ನೀವು ಈಗ ಅಲ್ಲಿನ ಜನರನ್ನ, ಅಲ್ಲಿನ ಮಣ್ಣನ್ನ ಎಲ್ಲ ಅನುಭವಿಸಿರೋದ್ರಿಂದಾಗಿ, ಅಲ್ಲಿ ನೋಡಿರೋದ್ರಿಂದಾಗಿ ಒಂದು ವೇಳೆ ಅಲ್ಲಿ ಶಾಂತಿ ಸ್ಥಾಪನೆ ಸಾಧ್ಯನಾ, ಅಲ್ಲ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಯುದ್ಧ ಆಗ್ತಾನೆ ಹೋಗ್ತಾ ಇರ್ತದ, ಹೇಗೆ ಅನ್ಸ್ತದೆ ಸರ್? ಒಂದು ಹೇಳ್ತೀನಿ ನೋಡಿ, ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಗಡಾಫಿ ಇರ್ಬೇಕಾದ್ರೆ ಲಿಬಿಯಾ ತುಂಬಾ ಸದೃಢವಾಗಿತ್ತು ಎಲ್ಲ ವಿಷಯದಲ್ಲೂ, ಆರ್ಥಿಕವಾಗಿ, ಮಿಲಿಟರಿ ವೈಸ್, ನೀವು ಯಾವುದೇ ಸಂಗತಿ ತಗೊಳ್ಳಿ ತುಂಬಾ ಸದೃಢವಾಗಿತ್ತು. ಮತ್ತೆ ಇನ್ನೊಂದು, ಈಗ ಏನ್ ಮಾಡ್ತಾ ಇದೆ ಅಂದ್ರೆ ಅಮೆರಿಕ ಎಲ್ಲಾ ದೇಶಗಳಲ್ಲೂ ಈ ಡೆಮೋಕ್ರಸಿ ಅನ್ನುವಂತ ಒಂದು ಹೆಸರಲ್ಲಿ ಒಳನುಗ್ಗುತ್ತಾ ಇದೆ. ಅದೇ ಇವಾಗ ಏನಂತ ಹೇಳಿದ್ರೆ, ಈಗ ಮೊನ್ನೆ ವೆನಿಜುಲಾ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಇಟ್ರು. ಅವ್ರು ಕೊಟ್ಟಿದ್ದ ಕಾರಣ ಏನು? ಅವನು ಅದನ್ನೇ ಮಾಡ್ತಾ ಇದ್ದ, ದೇಶದ ಜನರನ್ನ ಪೀಡಿಸ್ತಾ ಇದ್ದ, ಹಾಗೆ ಹೀಗೆ ಅಂತ ಹೇಳಿದ್ರು. ಇದು ಹೊರ ಜಗತ್ತಿಗೆ ಕೊಟ್ಕೊಂಡು ಬರ್ತಾರೆ ಅವ್ರು ಅಷ್ಟೇ, ಆದ್ರೆ ಅಲ್ಲಿ ಒಳಗಡೆ ಇರುವಂತ ಸತ್ಯನೇ ಬೇರೆ ಅದು. ಸೊ ಹಾಗಾಗಿ ಇವ್ರು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಅಮೆರಿಕದವ್ರು ಇದಾರೆ ನೋಡಿ, ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಿ ಹೊರ ಜಗತ್ತಿಗೆ ಏನನ್ನೋ ಒಂದು ಹೇಳ್ಬಿಟ್ಟು ಇಲ್ಲಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಇನ್ನೊಂದು, ಮಧ್ಯಪ್ರಾಚ್ಯ ರಾಷ್ಟ್ರಗಳು ಮತ್ತೆ ಈ ಕೆಲವು ಆಫ್ರಿಕನ್ ರಾಷ್ಟ್ರಗಳು ಏನಿದೆಯಲ್ಲ, ಅಲ್ಲಿ ಸರ್ವಾಧಿಕಾರನೇ ಮುಖ್ಯ ಆಗುತ್ತೆ. ಪ್ರಜಾಪ್ರಭುತ್ವದಕ್ಕಿಂತ ಸರ್ವಾಧಿಕಾರ ಇದ್ರೇನೆ ಅಲ್ಲಿ ಶಾಂತಿ ಕದಡದೆ ಇರೋ ತರ ಇರುತ್ತೆ. ಅಕಸ್ಮಾತ್ ಪ್ರಜಾಪ್ರಭುತ್ವ ಬಂದ್ರೆ ಏನಾಗುತ್ತೆ ಅಂದ್ರೆ, ಈಗ ನೋಡಿ ಲಿಬಿಯಾದಲ್ಲಿ ಡೆಮೋಕ್ರಸಿ ಎಸ್ಟಾಬ್ಲಿಷ್ ಆಗಿದೆ ಗಡಾಫಿ ಹೋದ್ಮೇಲೆ, ಆದ್ರೆ ಅಲ್ಲಿ ಕೂಡ ಇವಾಗ್ಲೂ 2 ಸರ್ಕಾರಗಳಿದೆ, ಒಂದೇ ಒಂದು ಸರ್ಕಾರ ಇಲ್ಲ, ಆಗ್ಲಿ 2 ಸರ್ಕಾರಗಳಿದೆ. ಆ 2 ಸರ್ಕಾರಗಳ ಮಧ್ಯೆ ತಿಕ್ಕಾಟ ನಡೀತಾನೆ ಇದೆ, ಮತ್ತೆ ಅವರವರೇ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಸೊ ಶಾಂತಿ ಅನ್ನೋದು ನೆಲೆಸಿಲ್ಲ ಇನ್ನು. ಅದಕ್ಕೆ ನನಗೆ ತಿಳಿದಂಗೆ ಏನಂದ್ರೆ, ಬಹಳಷ್ಟು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಡೆಮೋಕ್ರಸಿ ಅನ್ನೋದು ಅದೊಂದು ಬರಬಹುದೇನೋ, ಆದ್ರೆ ಈಗಿನ ಬೆಳವಣಿಗೆಯಲ್ಲಿ ಅಥವಾ ಈಗಿನ ಹಂತದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ಆ ದೇಶಗಳು ಹೇಗೆ ಇದೆ ಹಾಗೆ ಬಿಟ್ರೆ ಒಳ್ಳೇದು.
ಬದಲಾಗಿ ಈ ಅಮೆರಿಕದವರು ಅದೇ ಹೇಳಿದ್ನಲ್ಲ, ಡೆಮೋಕ್ರಸಿ ಅಂತ ಹೇಳಿಕೊಂಡು ಒಳಗಡೆ ನುಗ್ಗಿ ಅಲ್ಲಿ ಶಾಂತಿ ಕದಡಿ ಕೈ ಬಿಟ್ಬಿಡ್ತಾರೆ. ಈಗ ನೋಡಿ, ಲಿಬಿಯಾದಲ್ಲಿ ಕ್ರಾಂತಿ ಮುಗಿದ ಆಗ್ಲೇ 13-14 ವರ್ಷ ಆಗ್ತಾ ಬಂತು, ಇವಾಗ್ಲೂ ಅಲ್ಲಿ ಶಾಂತಿ ಅನ್ನೋದು ನೆಲೆಸಿಲ್ಲ, ಇನ್ನೂ ಅಲ್ಲಿ ಜನ ಹೊಡೆದಾಡ್ಕೊಂಡು ಸಾಯ್ತಾನೆ ಇದೆ. ಸೊ ಅದೇ ತರ ಈಗ ಬೇರೆ ಬೇರೆ ಕಡೆನೂ ಆಗುವಂತ ಚಾನ್ಸಸ್ ಗಳು ಕೂಡ ಇದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರಿ. ಗದ್ದಾಫಿ ಅವರ ಕಾಲದ ಆಡಳಿತ ಹೇಗಿತ್ತು, ಅದರ ನಂತರ ಹೇಗಿತ್ತು, ಇವತ್ತಿನ ಇರಾನ್ ಯುದ್ಧ ಹೇಗೆ ನಡೀತಾ ಇದೆ, ಎಲ್ಲದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೂ ಮತ್ತು ನಿಮ್ಮ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸಮಾಜಕ್ಕಾಗಿ ನೋಡ್ತಾ ಇರಿ ಕನ್ನಡ ನ್ಯೂಸ್.